ಪಯಣ ಒಂದು ಸಾರ್ಥಕ ಜೀವನಯಾನ. ಎಲ್ಲರಿಗೂ ಸೇಕ್ರೆಡ್ ಹಾರ್ಟ್ ಕಾಲೇಜ್ ಮಡಂತ್ಯಾರ್ ಇದರ ನಿರಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೈನಾ. ಇಂದು ನಮ್ಮೊಂದಿಗಿದ್ದಾರೆ ವಾಣಿಜ್ಯ ವಿಭಾಗದ ಮುಖ್ಯಸ್ಥರು, ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ವಿದ್ಯಾರ್ಥಿಗಳ ಫೇವರೇಟ್ ಆದಂತಹ ಡಾಕ್ಟರ್ ಈಶ್ವರಗೌಡ ಸರ್. ಇವರು ಗುರು ಎಂದರೆ ಕೇವಲ ಪಾಠ ಕಲಿಸುವ ವ್ಯಕ್ತಿಯಲ್ಲ, ಜೀವನಕ್ಕೆ ದಾರಿದೀಪವಾಗುವ ಮಾರ್ಗದರ್ಶಕ. ಈ ಮಾತು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಮಾತಿಗೆ ಅರ್ಥ ಕೊಡುವ ವ್ಯಕ್ತಿತ್ವ ಈಶ್ವರ್ ಸರ್ ಇವರು. ಹಲವಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಇವರ ಪಾತ್ರ ಮಹತ್ವದ್ದು. ಇವರು ತಮ್ಮ ಶಿಸ್ತು, ಸರಳತೆ ಮತ್ತು ಸಮರ್ಪಣೆಯಿಂದ ಎಲ್ಲರ ಮನಸ್ಸಿನಲ್ಲಿ ಒಂದು ವಿಶೇಷ ಸ್ಥಾನವನ್ನು ಗಳಿಸಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ? ಭಾರಿ ಸಂತೋಷ ಮತ್ತು ಖುಷಿಯಲ್ಲಿದ್ದೇನೆ ರೈನಾ ಅವರೇ. ಇನ್ನೂ ಕೂಡ ಒಂದು ಅವಕಾಶ ಸಿಕ್ಕಿದ್ರೆ ಒಂದು 5 ವರ್ಷ ವೃತ್ತಿ ಜೀವನ ಮಾಡಬೇಕು ಅಂತ ಇದೆ. ನಿವೃತ್ತಿ ಆಗ್ತಾ ಇದೆ, ಸಂತೋಷ. ಹೌದು ಸರ್. ನಿಮ್ಮ ಬಾಲ್ಯದ ದಿನಗಳು, ಹಾಗೇನೆ ನಿಮ್ಮ ಶಾಲಾ ಶಿಕ್ಷಣ ಮತ್ತು ಆ ಶಿಕ್ಷಣದ ಒಂದು ಜರ್ನಿಯ ಬಗ್ಗೆ ನಮ್ಮೊಂದಿಗೆ ಹಂಚ್ಕೊಳ್ತೀರಾ ಸರ್? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ನಾನು ಬಾಲ್ಯ ಜೀವನದಲ್ಲಿ ಬಹಳ ಕಷ್ಟದ ದಿನಗಳಿತ್ತು. ಸಾಮಾಜಿಕ ಮತ್ತು ಆರ್ಥಿಕವಾಗಿ ಬಹಳ ಹಿಂದುಳಿದ ಕುಟುಂಬದಲ್ಲಿ ಜನಿಸಿ ಬೆಳೆದವಳು. ಮತ್ತು ಈಗಿನ ಹಾಗೆ ಮಾಧ್ಯಮಗಳಾಗಲಿ, ಈ ಬಸ್ಸಿನ ಸಂಚಾರ ಆಗಲಿ, ಶಾಲೆಗೆ ಹೋಗಲಿಕ್ಕೆ ಇರಲಿಲ್ಲ. ಆ ಕಷ್ಟದ ದಿನಗಳಲ್ಲಿ ನನಗೆ ಶಿಕ್ಷಣವನ್ನು ಮುಂದುವರಿಸಬೇಕು, ಶಿಕ್ಷಣದ ಮಹತ್ವ ಏನು ಅಂತೇಳಿ ಆವಾಗಲೇ ಅರಿತಿದ್ದೆ. ಆ ದೃಷ್ಟಿಯಿಂದ ನನ್ನ ಸಮಸ್ಯೆ ಮತ್ತು ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇದ್ದರೆ ಶಿಕ್ಷಣ ಮುಂದುವರಿಸಲು ಕಾರಣ ಆಗ್ತದೆ ಅಂತೇಳಿ ನಾನು ತಿಳ್ಕೊಂಡ ಮತ್ತು ಒಂದು ನಂಬಿಕೆ. ಆ ಕಾರಣಕ್ಕಾಗಿ ಈ ಶಿಕ್ಷಣದ ಪ್ರಯಾಣ ಮುಂದುವರಿಯಿತು. ಓಕೆ ಸರ್, ನೀವು ಶಿಕ್ಷಕರ ವೃತ್ತಿಗೆ ಹೋಗುವ ಮೊದಲು ಬೇರೆ ಕಡೆ ನಿಮಗೆ ಜಾಬ್ ಮಾಡಬೇಕು ಅಂತ ಅನಿಸಿತಾ, ಅಥವಾ ನಿಮಗೆ ಬೇರೆ ಕಡೆಯಿಂದ ಜಾಬ್ ಆಫರ್ಸ್ ಬಂದದಿದೆಯಾ ಸರ್? ಇದು ಕೂಡ ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ನಾನು ಬಾಲ್ಯ ಜೀವನದಲ್ಲಿ ಕಲಿಬೇಕು, ಮುಂದುವರಿಬೇಕು ಈ ಕ್ಷೇತ್ರದಲ್ಲಿ ಅಂತ ನನ್ನೊಂದು ನಂಬಿಕೆ ಇದ್ದರೂ, ದಿನ ಕಳೆದಾಗೆ BCom ಡಿಗ್ರಿ ಆದಾಗ ನನಗೆ ತುಂಬ ಸಲ ವಾಣಿಜ್ಯ ಕ್ಷೇತ್ರದಲ್ಲಿ ಸರ್ಕಾರಿ ಜಾಬಿನ ಒಂದು ಆಫರ್ ಬಂದಿತ್ತು. ಆವಾಗ ಏನಂತ ಹೇಳಿದರೆ, BCom ಇರುವಾಗ ಈಗ ನೀವು DCA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಓದುವ ಒಂದು ಪದ್ಧತಿ ಇದೆ. ಆಗಿನ ಕಾಲದಲ್ಲಿ ನಮಗೆ ಈ ಕಂಪ್ಯೂಟರ್ ಸಿಸ್ಟಮ್ ವ್ಯವಸ್ಥೆ ಇರಲಿಲ್ಲ. ಬದಲಾಗಿ ನಮಗೆ ಟೈಪ್ ರೈಟಿಂಗ್ ಅಂತ ಒಂದು ಸ್ಟಡಿ ಮಾಡುವ ಅವಕಾಶ ಇತ್ತು. ಅಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಟೈಪ್ ರೈಟಿಂಗನ್ನು ಕಲಿತೆ. ಆ ಇದರಲ್ಲಿ BCom ಆಗಿ MCom ಸೇರುವ ಹಂತದಲ್ಲಿ ನನಗೊಂದು ಅಪಾಯಿಂಟ್ಮೆಂಟ್ ಬಂತು ಟೈಪಿಸ್ಟ್ ಆಗಿ. ನಾನು ಅದನ್ನು ಬೇಡ, ಯಾಕಂದರೆ MCom ಸಂದರ್ಭದಲ್ಲಿ ನಾನು ಶಿಕ್ಷಕನಾಗಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೆ. ಆ ಸರ್ಕಾರಿ ಜಾಬ್ ಆದರೂ ನಾನು ಹೋಗಲಿಲ್ಲ. ಆದರೆ BCom ಅಲ್ಲಿ ಒಂದು ಸರ್ಕಾರಿ ಜಾಬ್ ಇರಬೇಕು ಅನ್ನುವಂಥ ಅಭಿಲಾಷೆ ಯಾವತ್ತೂ ನನ್ನಲ್ಲಿ ಒಂದು ಇತ್ತು. ಸರ್, ನೀವು ಶಿಕ್ಷಕರಾಗಿ ನಿಮ್ಮ ಪಯಣ ಹೇಗೆ ಸ್ಟಾರ್ಟ್ ಆಯಿತು ಸರ್? ಅಂದರೆ ಇನಿಷಿಯಲ್ ಡೇಸ್ ಅಲ್ಲಿ ನೀವು ಎದುರಿಸಿದಂತಹ ಸವಾಲುಗಳಾಗಿರ್ಬೋದು, ಅನುಭವಗಳಾಗಿರ್ಬೋದು, ಮತ್ತು ಅದರಿಂದ ಕಲಿತಂತಹ ಪಾಠಗಳು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ನಾನು ಶಿಕ್ಷಕ ವೃತ್ತಿಗೆ ಸೇರಿದ್ದು 1992. ಅವಾಗ ನಮಗೆ MCom ಪದವಿ ಪೂರ್ಣಗೊಂಡಿತ್ತು. ಮತ್ತು ಶಿಕ್ಷಕ ವೃತ್ತಿಯೇ ಬೇಕು ಅನ್ನುವಂಥ ದೊಡ್ಡ ಅಭಿಲಾಷೆ ನನ್ನಲ್ಲಿ ಇದ್ದುದ ಕಾರಣ ನಾನು ಪ್ರಥಮವಾಗಿ ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ಇಲ್ಲಿ ಸೇರಿದೆ. ಆ ಶುರುವಿನ ಕ್ಲಾಸ್ ತೆಗೆದುಕೊಂಡದ್ದು ಈಗಲೂ ನೆನಪಿದೆ. ಯಾಕೆಂದರೆ ತುಂಬ ಸವಾಲುಗಳಿತ್ತು. ತರಗತಿಯ ನಿರ್ವಹಣೆ ಮಾಡುವಂಥದ್ದು ಮತ್ತು ವಿದ್ಯಾರ್ಥಿಗಳ ವೈವಿಧ್ಯಮಯ ಹಿನ್ನೆಲೆಯನ್ನು ನೋಡಿ ನಾವು ಪಾಠ ಮಾಡಬೇಕು. ಅದರ ಜೊತೆಗೆ ಬೋಧನಾ ವಿಧಾನ ಕೂಡ ಒಂದು ರೀತಿ ವಿದ್ಯಾರ್ಥಿಗಳಿಗೆ ಇರುವ ಹಾಗೆ ಇರಬೇಕಿತ್ತು. ಅದು ಬೇರೆ ಬೇರೆ ಸವಾಲುಗಳನ್ನು ಎದುರಿಸಿ ಅದರ ಜೊತೆಗೆ ಪಾಠ ಅಭ್ಯಾಸ ಮತ್ತು ಶಿಸ್ತು ಇದನ್ನು ಮಾಡ್ತಾ ಹೋದಾಗ ಶಿಕ್ಷಕ ವೃತ್ತಿ ಕಷ್ಟ ಏನಲ್ಲ. ಸರ್, ನೀವು ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರಲ್ಲಿ 7 ವರ್ಷ, ಹಾಗೆಯೇ ಸೇಕ್ರೆಡ್ ಹಾರ್ಟ್ ಕಾಲೇಜ್ ಮಡಂತ್ಯಾರಲ್ಲಿ 24 ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದೀರಿ ಸರ್. ಈ ಎರಡೂ ಸಂಸ್ಥೆಯಲ್ಲಿ ನಿಮ್ಮ ಅನುಭವ ಹೇಗಿತ್ತು ಸರ್? ನಾನು ಶಿಕ್ಷಕ ವೃತ್ತಿ ಸರ್ಕಾರಿ ನೆಲೆಯಲ್ಲಿ ನೇಮಕ ಆದ ನಮ್ಮ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು, ಅಲ್ಲಿ 7 ವರ್ಷ ಸೇವೆ ಮಾಡಿದ್ದೇನೆ. ತದನಂತರ ನನಗೆ ಈ ಕಾಲೇಜು ನಮ್ಮ ಸೇಕ್ರೆಡ್ ಹಾರ್ಟ್ ವಿದ್ಯಾಸಂಸ್ಥೆ ಟ್ರಾನ್ಸ್ಫರ್ ಆಗಿ ನಾನು 22 ವರ್ಷ ಕಾಲ ಇಲ್ಲಿ ಸೇವೆ ಮಾಡಿದ್ದೇನೆ. ಎರಡೂ ಸಂಸ್ಥೆ ನಮಗೆ ನಿಜಕ್ಕೂ ನನ್ನ ದೃಷ್ಟಿಯಲ್ಲಿ ಮಹತ್ವ ಪಡೆದಿದೆ. ಮತ್ತು ಇಲ್ಲಿ ಈ ಸಂಸ್ಥೆಯಲ್ಲಿ
ವಿದ್ಯಾರ್ಥಿಗಳ ಪ್ರೀತಿ, ಆಡಳಿತ ಮಂಡಳಿಯ ಬೆಂಬಲ ಮತ್ತು ಸಹೋದ್ಯೋಗಿ ಮಿತ್ರರಲ್ಲಿರುವಂಥ ಒಳ್ಳೆಯ ಬಾಂಧವ್ಯ, ಇದು ನಿಜಕ್ಕೂ ಪ್ರಶಂಸನೀಯ. ಎಲ್ಲ ಚಟುವಟಿಕೆಯಲ್ಲಿ ನಡೆಯುವಂಥದ್ದು, ಕಾಲೇಜಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ನಡೆಯುವಂಥದ್ದು, ಇದು ಇವಾಗಲೂ ನನಗೆ ಸದಾ ನೆನಪಲ್ಲಿ ಉಳಿಯುವಂಥ ಘಟನೆ. ಸರ್, ನೀವು MCom, MBA ಹಾಗೆಯೇ MA ಇನ್ ಇಂಗ್ಲಿಷ್, MPhil ಮತ್ತು ಇತ್ತೀಚೆಗೆ PhD ಅಂತ ಉನ್ನತ ಪದವಿಯನ್ನು ಪಡೆದುಕೊಂಡಿದ್ದೀರಾ ಸರ್. ಸರಿ. ನೀವು ಈ ನಿರಂತರ ನಿಮ್ಮ ಕಲಿಕೆಗೆ ಪ್ರೇರಣೆ ಎಲ್ಲಿಂದ ಬಂತು ಸರ್? ಹಾಗೆಯೇ ಈ ವಿದ್ಯಾಭ್ಯಾಸ ಅನ್ನೋದು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಹೇಗೆ ನೆರವಾಗಿದೆ ಸರ್? ಇದು ಕೂಡ ನಿಮ್ಮ ರೀತಿಯಲ್ಲಿ ಮತ್ತು ನನ್ನ ರೀತಿಯಲ್ಲಿ ಒಳ್ಳೆ ಪ್ರಶ್ನೆ. ಕಲಿಕೆಗೆ ಯಾವತ್ತೂ ಕೊನೆ ಇಲ್ಲ. ದರ್ ಇಸ್ ನೋ ಎಂಡ್ ಫಾರ್ ಎಜುಕೇಷನ್ ಆ್ಯಂಡ್ ಸ್ಟಡಿ. ಈ ನಂಬಿಕೆಯನ್ನು ಇಟ್ಟುಕೊಂಡು ನಾನು ಈ MCom, MA ಇನ್ ಇಂಗ್ಲೀಷ್, MBA, MPhil, ನೆಟ್, ಸ್ಲೆಟ್ ಮತ್ತು ಇತ್ತೀಚೆಗೆ PhD ಪದವಿಯನ್ನು ಪಡೆಯಲಿಕ್ಕೆ ಕಾರಣ ಈ ಒಂದು ನಂಬಿಕೆ ಮತ್ತು ಪ್ರೇರಣೆ. ಇದಕ್ಕೆ ಕಲಿಯಬೇಕು, ಇನ್ನೂ ಕೂಡ ಕಲಿಯಬೇಕು ಅನ್ನೋ ದೃಷ್ಟಿಯಿಂದ ಈ ಬೇರೆ ಬೇರೆ ಪದವಿಯಿಂದ ನನ್ನ ಜ್ಞಾನ ವಿಸ್ತಾರವಾಗಿದೆ. ಅದರ ಜೊತೆಗೆ ಈ ವಿಸ್ತಾರವಾದ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳುವಂಥದ್ದು ನನಗೆ ಇನ್ನೊಂದು ರೀತಿಯ ಪ್ರೇರಣೆ. ಪೋಷಕರ ಒಂದು ರೀತಿಯ ಪ್ರೋತ್ಸಾಹ ಮತ್ತು ನಮ್ಮ ಹಿರಿಯ ಶಿಕ್ಷಕರದ್ದು ಮತ್ತು ವಿದ್ಯಾರ್ಥಿಗಳ ಮತ್ತು ಪ್ರತ್ಯೇಕವಾಗಿ ಹೇಳುವುದಿದ್ರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಪ್ರೊಫೆಸರ್ ಅಲೆಕ್ಸ್ ಐವಾನ್ ಸಿಕ್ವೇರ್, ಇವರು ಪದೇ ಪದೇ ನನಗೆ ನೆನಪು ಮಾಡ್ತಾ ಇದ್ರು, ನಿಮ್ಮ PhD ಯಾವಾಗ ಅವಾರ್ಡ್ ಆಗುತ್ತೆ? ಒಂದು 3-4 ವರ್ಷ ಮುಂಚೆ ಸಬ್ಮಿಷನ್ ಮಾಡಿದೆ, ಅವಾರ್ಡ್ ಆಗಿಲ್ಲ. ಅವರ ಈ ಎಲ್ಲ ಬೆಂಬಲ ಪ್ರೋತ್ಸಾಹದಿಂದ ನನಗೆ ಇನ್ನಷ್ಟು ಬೇರೆ ಬೇರೆ ರೀತಿಯ ಪದವಿಯನ್ನು ಮಾಡಲಿಕ್ಕೆ ಕಾರಣ ಆಯಿತು. ಸರ್, ನೀವು ಹಲವಾರು ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೀರಿ ಸರ್. ಸೊ ನೀವು ವಿದ್ಯಾರ್ಥಿಗಳು ಹಾಗೆಯೇ ಟೀಚಿಂಗ್ ಮತ್ತು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವ ಪ್ರಮುಖ ಬದಲಾವಣೆ ನಿಮಗೆ ಕಂಡು ಬಂದಿದೆ ಸರ್? ಬಹಳಷ್ಟು ಬದಲಾವಣೆಯನ್ನು ನಾನು ಕಂಡಿದ್ದೇನೆ 34 ವರ್ಷ ಈ ಶಿಕ್ಷಣ ಕ್ಷೇತ್ರದಲ್ಲಿ. ನಿಮ್ಮ ಪ್ರಶ್ನೆಗೆ ಉತ್ತರಿಸುವುದಿದ್ರೆ, ಮೊದಲ ಹಂತದಲ್ಲಿ ಇಡೀ ನಮ್ಮ ಈ ಶಿಕ್ಷಣ ಕಲಿಕೆ ಹೇಗಿತ್ತು ಅಂತ ಹೇಳಿದ್ರೆ, ಅದು ಶಿಕ್ಷಕರ ಕೇಂದ್ರ ಅಂದರೆ ಶಿಕ್ಷಕರು ಮೇನ್ ಅನ್ನುವಂಥ ವಿಚಾರ ಇತ್ತು. ಆದರೆ ಈಗ ಆ ರೀತಿಯಲ್ಲ, ಪೂರ್ತಿ ಬದಲಾವಣೆ ಆಗಿದೆ. ಈಗ ವಿದ್ಯಾರ್ಥಿ ಕೇಂದ್ರೀಕೃತ ಕಲಿಕೆಗೆ ಒತ್ತು ನೀಡಬೇಕಾಗತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಮಾಹಿತಿ ಸಿಗ್ತದೆ. ಅದು ತಂತ್ರಜ್ಞಾನದ ವಿಷಯ ಆಗಲಿ, ಡಿಜಿಟಲ್ ಆಗಲಿ, ಆನ್ಲೈನ್ ಮುಖಾಂತರ ಮಾಹಿತಿ ಪಡೆಯುವುದು ಬಹಳ ಸುಲಭ. ಆದರೆ ಒಂದೇ ಒಂದು ಕೊರತೆ ನನಗೆ ಕಂಡಾಗೆ, ಆ ಮೌಲ್ಯ ಮಕ್ಕಳಲ್ಲಿ ಶಿಕ್ಷಣ ಮತ್ತು ಮೌಲ್ಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆಯೋ, ಆ ನೆಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥ ನನ್ನೊಂದು ನಿಲುವು. ಸರ್, ಇಂದಿನ ಡಿಜಿಟಲ್ ಯುಗ ಅಂದ್ರೆ ಎಸ್ಪೆಷಲಿ ನಮ್ಮಂತ ಜೆನ್ಜಿ ಸ್ಟೂಡೆಂಟ್ಸ್ಗೆ ಹೌದು, ಜೀವನ ಮೌಲ್ಯ ಹಾಗೆಯೇ ಶಿಕ್ಷಣ ಮತ್ತು ವೃತ್ತಿ ಇದರ ಬಗ್ಗೆ ನೀವು ಏನು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ ಸರ್? ಹೀಗೆ ನಾನು ಆಗಲೇ ಹೇಳಿದಾಗೆ, ವಿದ್ಯಾರ್ಥಿಗಳಿಗೆ ಮಾಹಿತಿ ಬಹಳ ಸುಲಭದಲ್ಲಿ ದೊರೆಯುತ್ತದೆ. ಡಿಜಿಟಲ್ ಆಗಲಿ, ಆನ್ಲೈನ್ ವ್ಯವಸ್ಥೆಯಾಗಿ ಮಾಹಿತಿ ಬಹಳ ಸುಲಭ ಸಿಗ್ತದೆ. ಆದರೆ ವಿದ್ಯಾರ್ಥಿಗಳು ನಿರಂತರವಾಗಿ ಕಲಿಕೆ ಮಾಡುವಂಥದ್ದು ಮತ್ತು ಸಮಯವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡುವಂಥದ್ದು ವಿಚಾರ. ಮತ್ತು ವಿದ್ಯಾರ್ಥಿ ಏನು ಮಾಡಬೇಕಂತ ಹೇಳಿದ್ರೆ, ಪರಿಶ್ರಮಕ್ಕೆ ಬೇರೆ ಶಾರ್ಟ್ ಕಟ್ ಇಲ್ಲ. ಪರಿಶ್ರಮ, ಶಿಸ್ತು, ಪ್ರಾಮಾಣಿಕತೆ, ಇದು ವಿದ್ಯಾರ್ಥಿ ಮತ್ತು ಯಾವುದೇ ಒಬ್ಬ ವಿದ್ಯಾರ್ಥಿಯ ಯಶಸ್ಸಿನ ಗುಟ್ಟು ಅಂತ ನಾನು ಹೇಳ್ತೇನೆ. ಆದ ಕಾರಣ ಮೌಲ್ಯದ ಶಿಕ್ಷಣದ ಜೊತೆಗೆ ಶ್ರಮ ವಹಿಸಬೇಕು, ಶಿಸ್ತು ಬೇಕು, ಪ್ರಾಮಾಣಿಕತೆ, ಇದು ವಿದ್ಯಾರ್ಥಿಗಳಲ್ಲಿ ಇರುವಂಥ ಮುಖ್ಯ ಲಕ್ಷಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್, ನಿಮ್ಮ ಈ ಕಂಪ್ಲೀಟ್ ವೃತ್ತಿ ಜೀವನನೊಮ್ಮೆ ಹಿಂತಿರುಗಿ ನೋಡಿದಾಗ ನಿಮಗೆ ಅತ್ಯಂತ ಸಂತೋಷ ಮತ್ತು ತೃಪ್ತಿ ಕೊಡುವಂತಹ ಒಂದು ಸಾಧನೆ ಆಗಿರ್ಬೋದು ಮತ್ತು ಅಥವಾ ಒಂದು ಕ್ಷಣ, ಅದು ಯಾವುದು ಸರ್? ನೋಡಿ, ನಾನು ಕಲಿಸಿದಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಕೆಲವರು ದೊಡ್ಡ ದೊಡ್ಡ ಉದ್ಯಮ ಕಟ್ಟಿಕೊಂಡು ಜೀವನ ನಡೆಸ್ತಾ ಇದ್ದಾರೆ, ಕೆಲವರು ಸರ್ಕಾರಿ ನೌಕರರಾಗಿದ್ದಾರೆ, ಕೆಲವರು ಚಾರ್ಟರ್ಡ್ ಅಕೌಂಟ್ ಆಗಿದ್ದಾರೆ, ಕೆಲವರು ಬ್ಯಾಂಕ್ ಉದ್ಯೋಗಿಗಳಾಗಿದ್ದಾರೆ, ಕೆಲವರು ಒಳ್ಳೆಯ ಕೃಷಿಕರಾಗಿದ್ದಾರೆ. ಅದಕ್ಕೂ ಹೆಚ್ಚಿನಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಶಿಕ್ಷಕರಾಗಿ ನನ್ನ ಹಾಗೆ ಈ ವೃತ್ತಿನ ಸೆಲೆಕ್ಟ್ ಮಾಡಿದ್ದಾರೆ. ಇವರಂತ ಒಳ್ಳೆ ಶಿಕ್ಷಕರು ಸಾಧನೆ ಮಾಡುವಾಗ ಇದನ್ನು ನೋಡಿ ನನಗೆ ನಿಜವಾಗಿ ಒಂದು ಖುಷಿ ಆಗ್ತದೆ. ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರಲ್ಲ, ಯಶಸ್ಸನ್ನು ಕಂಡಿದ್ದಾರಲ್ಲ, ನಾನು
ಪಾಠ ಮಾಡಿದ್ದು ಮತ್ತು ಈ ಶಿಕ್ಷಕ ವೃತ್ತಿಯನ್ನು ಸೆಲೆಕ್ಟ್ ಮಾಡಿದ್ದು ನಿಜವಾಗಿ ಒಂದು ತೃಪ್ತಿ ನನಗೆ ಇದೆ. ಸರ್, ರಿಟೈರ್ಮೆಂಟ್ ಆದ್ಮೇಲೆ ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು ಸರ್? ನಿವೃತ್ತಿ ಆದ ಮೇಲೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂತ ನನ್ನ ಆಲೋಚನೆ ಇದೆ. ನಿವೃತ್ತಿ ಅಂತ ಹೇಳಿದರೆ ಕೆಲಸಕ್ಕೆ ಕೊನೆ ಮಾತ್ರ, ಪ್ರವೃತ್ತಿಗೆ ಕೊನೆ ಇಲ್ಲ, ಕಲಿಕೆಗೆ ಕೊನೆ ಇಲ್ಲ. ಕಲಿಯಬೇಕು, ಇನ್ನೂ ಸಂಶೋಧನೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಇನ್ನೂ ಮಾರ್ಗದರ್ಶನ ಮಾಡಬೇಕು. ನಮ್ಮವರಿಗೆ ಯಾರಿಗೆ ನಮ್ಮಲ್ಲಿ ಅರಸ್ಕೊಂಡು ಬರ್ತಾರೆ ಶಿಕ್ಷಣಕ್ಕೆ, ಅವರಿಗೆ ಕೂಡ ನನ್ನ ಜ್ಞಾನವನ್ನು ಕೊಟ್ಟು ವಿಸ್ತರಿಸಬೇಕು. ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಳ್ಬೇಕು ನನ್ನನ್ನು. ಮತ್ತು ಇನ್ನೂ ಒಂದು ಖುಷಿ ಏನಂತ ಹೇಳಿದ್ರೆ, ನಾನು ಬೇರೆ ಬೇರೆ ಪಠ್ಯಪುಸ್ತಕವನ್ನು ನಮ್ಮ BComಗೆ ಬರೆದಿದ್ದೇನೆ. ಮಕ್ಕಳು ಕೆಲವೊಮ್ಮೆ 100ಕ್ಕೆ 100 ಮಾರ್ಕು ಪಡ್ಕೊಂಡಾಗ ಹೇಳ್ತಾರೆ, ಸರ್ ನಿಮ್ಮ ಪುಸ್ತಕ ಓದಿ ನನಗೆ ಒಳ್ಳೆಯ ಮಾರ್ಕು ಬಂತು, ಅದೇ ನಮಗೆ ಖುಷಿ ಕೊಡುವಂಥದ್ದು. ಸೊ ಹೀಗೆ ಇನ್ನೂ ಪುಸ್ತಕ ಬರೀಬೇಕು ಅಂತ ಆಲೋಚನೆ ಇದ್ದೇನೆ. ಸಮಾಜಮುಖಿ ಕಾರ್ಯಕ್ರಮದಲ್ಲಿಯೂ ಕೂಡ ಸೇರಿಕೊಳ್ಬೇಕು ಅನ್ನುವಂಥ ಚಿಂತನೆ ಅಲ್ಲ, ಆಲೋಚನೆ ಇದೆ. ಇದು ನನ್ನ ಆಲೋಚನೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿದ್ದೀರಿ. ನಿಮ್ಮ ನಿವೃತ್ತ ಜೀವನ ಸುಖಕರವಾಗಿರಲಿ ಎಂದು ನಾವು ಹಾರೈಸ್ತಿದ್ದೇವೆ ಸರ್. ತುಂಬ ಧನ್ಯವಾದಗಳು ನಿಮಗೂ ಕೂಡ. ನಾನು ಕೊನೆಯದಾಗಿ ಎಂತ ಹೇಳೋದಂತ ಹೇಳಿದರೆ, ಶಿಕ್ಷಣ ಕೇವಲ ಉದ್ಯೋಗಕ್ಕೆ ಮಾತ್ರ ಸೀಮಿತ ಇರಬಾರ್ದು. ವಿದ್ಯಾರ್ಥಿಗಳು ಒಳ್ಳೆಯ ನಾಗರಿಕರಾಗಿ ಬದುಕಬೇಕು ಮತ್ತು ಒಳ್ಳೆಯ ಮೌಲ್ಯವನ್ನು ಕಲಿಬೇಕು. ಆ ಮೂಲಕ ಸಾಧನೆ ಮಾಡಬೇಕು ಮತ್ತು ಸರ್ಕಾರಿ ಜಾಬಿಗೆ ಹೋಗಬೇಕು ಅಂತೇಳಿ ನನ್ನೊಂದು ಅಭಿಲಾಷೆ. ನಾನು ನಿಮಗೂ ಕೂಡ ಇಷ್ಟೊತ್ತು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರಿಸಿದೆ. ನಿಮಗೂ ಕೂಡ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ಇಷ್ಟೊತ್ತು ಡಾಕ್ಟರ್ ಈಶ್ವರಗೌಡ ಸರ್ ಇವರ ಅನುಭವ ಹಾಗೂ ಪ್ರೇರಣಾದಾಯಕ ಮಾತುಗಳನ್ನು ಕೇಳಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಅನುಭವದೊಂದಿಗೆ ನಿಮ್ಮೊಂದಿಗೆ ಬರಲಿದ್ದೇವೆ. ಅಷ್ಟು ತನಕ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿರಂತರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಜೊತೆಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.